2 ದಿನದ ಮುಂಚೆನೇ ಹೇಳಿದ್ದೀನಿ. ಹಿಂದೆ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈಗ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದು ಬೆಳಗಾವಿಯಿಂದನೇ. ಒಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ, ಇನ್ನೊಂದು ಕಡೆ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್. ಇದಕ್ಕೆಲ್ಲ ಕುಮ್ಮಕ್ಕು ಕೊಡೋ ರೀತಿ ಸಿದ್ದರಾಮಯ್ಯನವರು ಒಂದು ನಾಟಕ ಸೂತ್ರಧಾರರು ಯಾರು ಅಂದರೆ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೊಳೋ ಅಂತ ಆಸೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ನಾಯಕರಲ್ಲಿರೋ ಮಾಹಿತಿ ಪ್ರಕಾರ ಸರ್ಕಾರ ಬಂದಾಗ 2.5 ವರ್ಷ ಅಂತೇಳಿ ತೀರ್ಮಾನ ಆಗಿದೆಯಂತೆ. ಅದು ನವಂಬರ್ಗೆ ಕಂಪ್ಲೀಟ್ ಆಗುತ್ತೆ. ನವಂಬರಲ್ಲಿ ಹಸ್ತಾಂತರ ಆಗಬೇಕು. ಆದರೆ ಈಗ ಹಸ್ತಾಂತರ ಮಾಡೋ ಮನಸ್ಸು ಸಿದ್ದರಾಮಯ್ಯನವ್ರಿಗಿಲ್ಲ. ಅದಕ್ಕೆ ಇವ್ರನ್ನೆಲ್ಲ ಬಿಟ್ಟು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು, ಆ ಥರದ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಅದ್ರ ಮೂಲಕ ಪರಮೇಶ್ವರ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಅವರು ಇರ್ಬೋದು, ಮಹದೇವಪ್ಪ ಇರ್ಬೋದು, ಎಲ್ಲರೂ ಕೂಡ ಫೀಲ್ಡ್ಗಿಳಿದು ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ಈಗ ನನಗನ್ಸ್ತೈತೆ ಡಿ ಕೆ ಒಬ್ಬಂಟಿ ಔಟಿದ್ದಾರೆ ಅನಿಸ್ತೈತೆ. ಅವ್ರಿಗೆ ಯಾರೂ ಇಲ್ಲ. ಅವರೇ ಹೇಳಿದಾರಲ್ಲ, ಯಾವ ಎಮ್ ಎಲ್ ಎನೂ ನನ್ನ ಹಿಂದೆ ಬರೋದು ಬೇಡ ಅಂತ. ಯಾಕೆ ಹೇಳಿದ್ದಾರೆ ಅಂದರೆ ಯಾರು ಇಲ್ಲ ಅಂತ ಇರ್ಬೋದು. ಈಗ ಹೈಕಮಾಂಡ್ ಪಾದವೇ ಗತಿ ಅಂತೇಳಿ ಹೈಕಮಾಂಡ್ ಪಾದದ ಹತ್ರ ಕೂತಿದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶರಣಪ್ರಕಾಶ್ ಪಾಟೀಲ್ ಕೊಡಬೇಕಂತಲ್ಲ, ಮತ್ತೊಂದು ಸಿದ್ದರಾಮಯ್ಯ ಅವರು ಎಂ ಬಿ ಪಾಟೀಲ್ ಅಥವಾ ಇಲ್ಲ ಸತೀಶ್ ಜಾರಕಿಹೊಳಿ ಕೊಡಿಸ್ಬೇಕು ಅಂತ ಹೇಳಿ, ಇವರು ಡಿ ಕೆ ಶಿವಕುಮಾರ್ ಒಂದ್ ಕಡೆಗೆ ಜಿ ಚಂದ್ರಶೇಖರ್ ಅವರು ರಾಜ್ಯಸಭಾ ಸದಸ್ಯರು ಅವ್ರಿಗೆ ಕೊಡಿಸ್ಬೇಕು, ಇಲ್ಲಾಂತಂದ್ರೆ ಡಿ ಕೆ ಸುರೇಶ್ ಕೊಡಬೇಕು ಅಂತ. ಇದೆಲ್ಲದ್ರ ಬಗ್ಗೆ ಬಿಟ್ಕೊಡೋದಕ್ಕೂ ಕೂಡ ಸಿದ್ಧ ಇಲ್ಲ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಯಾವ ರೀತಿ ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಕೊಡೋಕ್ಕೆ ತಯಾರಿಲ್ಲೋ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ ಪದವಿ ಬಿಟ್ಕೊಡೋಕೆ ಅವರು ತಯಾರಿಲ್ಲ. ಕೊನೆಗೆ ಇವ್ರು ಹಿಂಗೆ ಕಂಟಿನ್ಯೂ, ಅವ್ರು ಹಂಗೆ ಕಂಟಿನ್ಯೂ. ಈ ಗೊಂದಲ ಅಂತೂ ಕಂಟಿನ್ಯೂ ಆಗೇ ಆಗುತ್ತೆ. ಅಂದರೆ ಬೀದಿಗೆ ಬಂದ್ಬಿಟ್ಟಿದೆ. ಸುರ್ಜೇವಾಲಾ ಅವರು ಬಂದು ಖಡಕ್ ವಾರ್ನಿಂಗ್ ಕೊಟ್ಟು ಮಾರನೇ ದಿನವೇ ಮತ್ತೆ ಖಡಕ್ಕಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಈಗ ಆಡಳಿತ ಮಾಡ್ತಾ ಇಲ್ಲ. ಅವರು ಕರ್ನಾಟಕದಲ್ಲಿ ಜನರ ಸಂಕಷ್ಟ ಏನಿದೆ, ಈ ಬಾಣಂತಿಯರ ಸಾವಿರ್ಬೋದು, ನಿರಂತರವಾಗಿ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ, ದಯಾಮರಣಕ್ಕೆ ಪತ್ರಗಳು ಬರೀತಾ ಇದ್ದಾರೆ. ಸೊ ಭಾಳಷ್ಟು ಜನ ಸ್ಟ್ರೈಕ್ಗಳು ನಡೀತಾ ಇದೆ, KPSC ನಡೀತಾ ಇದೆ, ಮೊನ್ನೆನೂ ಕೂಡ ಅಂಗನವಾಡಿ ನಡೀತು. ಯಾವುದನ್ನು ನಿಭಾಯಿಸೋಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಇಲ್ಲಿರೋ ಸರ್ಕಾರ ಆ ಯೋಗ್ಯತೆಯನ್ನು ಕಳ್ಕೊಂಬಿಟ್ಟಿದೆ. ಬರೀ ಬಣ ಬಡಿದಾಟದಲ್ಲಿ, ಕುರ್ಚಿಯ ಕಾಳಗದಲ್ಲಿ ಆ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಹೊರತು ರಾಜ್ಯದ ಜನರ ಅಭಿವೃದ್ಧಿ ಏನು ಮಾಡ್ಬೋದು, ರಾಜ್ಯದ ಜನತೆಗೆ ಏನು ಸಹಾಯ ಮಾಡ್ಬೋದು ಅನ್ನೋದು ಮರೀಚಿಕೆ ಆಗೋಗ್ಬಿಟ್ಟಿದೆ.